ಈಗ ಮುಂಚೆಲ್ಲ ಯಾನೇ ನೋಡಿದ್ರು ಮದುವೆ ಆಯ್ತಂದ್ರೆ ಮುಗೀತು ಲೈಫ್ ಅಷ್ಟೇ ಫಿನಿಶ್ ಅಂತ ಅನ್ಕೊಳೋ ಅಂತ ಒಂದು ಕಾಲ ಇತ್ತು. ಬಟ್ ಈ ಕಾಲ ಬದಲಾಗ್ತಾ ಇದೆ. ಈ ಬದಲಾವಣೆ ಕಾಲದಲ್ಲಿ ನಿಂತು ನಿಮ್ಮ ಕಾಲಕ್ಕೆ ಹಿಂತಿರುಗಿ ನೋಡಿದ್ರು ನೀವು ಎಳ್ಳಷ್ಟು ಬದಲಾಗಿಲ್ಲ. ಅದು ಬದಲಾವಣೆ ಅನ್ನೋದು ಯಾವ ಥರ ಆಗಿದೆ ಅಂದರೆ ಗ್ರಾಫಲ್ಲಿ ಬದಲಾವಣೆ ಆಗಿದೆಯೋ ಹೊರತು ನಿಮ್ಮ ಮನಸ್ಥಿತಿನಲ್ಲಿ ಅಥವಾ ನಿಮ್ಮ ಒಂದೇನು ದಾರಿ ಇದೆ ಅದರಲ್ಲಿ ಯಾವ ಬದಲಾವಣೆನೂ ನಂಗೆ ಕಾಣಿಸ್ತಾ ಇಲ್ಲ. ಸೊ ಈ ಜರ್ನಿನ ಹೆಂಗೆ ಡಿಸ್ಕ್ರೈಬ್ ಮಾಡ್ಬೋದು ನಾವು? ನಿಮ್ಮ ಜರ್ನಿ ನಂಗೆ ನಿಜವಾಗ್ಲೂ ವಿಶೇಷ. ಯಾಕೆ ಅಂದರೆ ಎಲ್ಲ ಥರನೂ ಒಂದು ಚೌಕಟ್ಟಲ್ಲಿ ಒಂದು ಫ್ರೇಮಲ್ಲಿ ಹಾಕಿ ಕೂರಿಸ್ಬಿಡ್ಬೋದು. ನೀಟಾಗಿ ಕಾಣಿಸುತ್ತೆ ಗ್ರಾಫ್ ನಿಮ್ಮದು. ಅಷ್ಟು ಚೆನ್ನಾಗಿ, ಅಷ್ಟು ವೈವಿಧ್ಯಮಯವಾಗೂ ಇದೆ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಮಾದರಿಯಾಗೂ ಇದೆ. ಸೊ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ನಿಮ್ಮ ಜರ್ನಿನ ನೀವು? ಫಸ್ಟ್ ಆಫ್ ಆಲ್, ಲೈಫಲ್ಲಿ ಯಾವುದು ಪ್ಲ್ಯಾನ್ ಮಾಡಿಲ್ಲ. ಆದರೆ ನನ್ನ ಸ್ವಭಾವ ಏನೇ ಬಂದರೂ ಅದನ್ನು 100% ಸ್ವೀಕಾರ ಮಾಡಿ ಕಷ್ಟನೋ ಸುಖನೋ ಹೆಜ್ಜೆ ಹಿಂದಿಡಲ್ಲ. ಅಷ್ಟು ಮಾತ್ರ ಬೇಸಿಕ್ ಅಡಿಪಾಯ, ಫೌಂಡೇಶನ್ ನನ್ನ ಜೀವನದ ಒಂದು ಪ್ರಿನ್ಸಿಪಲ್. ಸೊ ಹಾಗಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ. ನಾನೇ 10th ಸ್ಟ್ಯಾಂಡರ್ಡು, ಜೀವನ ಅನ್ನೋದೇನು ಗೊತ್ತಿರಲ್ಲ, ಇನ್ನೆಲ್ಲಿಂದ ಕ್ಯಾಲ್ಕುಲೇಷನ್ ಬರುತ್ತೆ. ಮನೆಯವರು 2nd ಇಯರ್ ಡಿಗ್ರಿ ಓದ್ತಾ ಇದ್ರು. ಆ್ಯಂಡ್ ನಮ್ಮ ತಂದೆ ನನಗೆ ಚಾಕ್ಲೇಟ್ ಕೊಡೋ ಕಾಸನ್ನ, ಸೇರಿಸಿಟ್ಟಿರೋ ಕಾಸನ್ನ ಮನೆಯವರು ಈ ಪೆಟ್ರೋಲ್ ಹಾಕ್ಕೊಳ್ಳೋ ಕಾಸು ಕೊಡು ಅಂದರೆ ಫುಲ್ ಬೇಜಾರಲ್ಲಿ ದುಃಖದಲ್ಲಿ ಕೊಡ್ತಾ ಇದ್ದೆ. ಅವಾಗೇನು 7 ರೂಪಾಯಿ 8 ರೂಪಾಯಿ ಇತ್ತು ಪೆಟ್ರೋಲು. ಅಯ್ಯೋ 10 ರೂಪಾಯಿ ಚಾಕ್ಲೇಟಿಗೆ ಅಂತ ಒಂದು ಇಡೀ 2-3 ವೀಕ್ಸ್ ಏನು ಸೇರಿಸಿಡ್ತಾ ಇದೆ. ಅಯ್ಯೋ ನನ್ನ ಚಾಕ್ಲೇಟ್ ದುಡ್ಡು ಹೋಗ್ತಾ ಇದೆ ಅಲ್ಲ ಅಂತ ಸಂಕಟದಿಂದ ಕೊಡ್ತಾ ಇದೆ. ಬಟ್ ಈ ಒಂದು ಜರ್ನಿ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆ್ಯಂಡ್ ಐ ಥಿಂಕ್ ಗುಡ್ ಬ್ಯಾಡ್ ಅಗ್ಲಿ ಏನೇ ಬರಲಿ ನಿರ್ಧಾರ ತಗೋಬಾರ್ದು. ನನ್ನ ಪ್ರಕಾರ ನಿರ್ಧಾರ ತಗೊಂಡ ನಂತರ ಸ್ಟಿಕ್ ಆನ್ ಟು ಇಟ್. ಡೆಫಿನೆಟ್ ಆಗಿ ಯಾವತ್ತು ತುಂಬ ಟಫ್ ಟೈಮ್ಸ್ ಏನು ನಾವು ಅನ್ಕೋತೀವಿ ಇದು ಹೇಗಪ್ಪ ಓವರ್ಕಮ್ ಮಾಡೋದು, ಅದು ಶಾಶ್ವತ ಅಲ್ಲ. ಅಟ್ ದ ಸೇಮ್ ಟೈಮ್ ನನ್ನ ಲೈಫ್ ಏನು ಸೂಪರ್ ಅಂತ ಅನ್ಕೋತೀವಿ, ಅದು ಶಾಶ್ವತ ಅಲ್ಲ. ಸೊ ಲರ್ನ್ ಟು ಗೋ ವಿತ್ ದ ಫ್ಲೋ. ದಟ್ಸ್ ಇಟ್. ಲವ್ಲಿ. ಈಗ ಪರಿಮಳ ಜಗ್ಗೇಶ್ ಆದ್ಮೇಲೆ ನಮಗೆ ನೀವೆಲ್ಲ ಗೊತ್ತು. ಅದಕ್ಕೆ ಮುಂಚಿನ ನಿಮ್ಮ ಜೀವನ ಏನಿತ್ತು, ಆ ಚೇಂಜಸ್ಗಳೇನಿತ್ತು, ಮದುವೆ ಆಗಿದ್ದು ಸಿಚುವೇಶನ್ ನಮಗೆಲ್ಲ ಏನು ಗೊತ್ತಿಲ್ಲ. ಬಟ್ ಸರ್ ಬರೀತಿರ್ತಾರೆ ಒಂದೊಂದ್ಸತಿ ಇನ್ಸ್ಟಾಗ್ರಾಮಲ್ಲಿ ಬರೀತಿರ್ತಾರೆ. ಅವರು ಯಾವ ಪೋಸ್ಟ್ ಮಾಡಿದ್ರು ಅದ್ರ ಕೆಳಗಡೆ ಬಂದಿರುತ್ತೆ. ಆಮೇಲೆ ನಿಮ್ಮ ಬಗ್ಗೆ, ಮಕ್ಕಳ ಬಗ್ಗೆ ಏನೇ ಒಂದು ಫೋಟೋ ಶೇರ್ ಮಾಡಿದ್ರು ತುಂಬ ವ್ಯಾಲ್ಯೂಯಬಲ್ ಥಿಂಗ್ಸ್ನ ಶೇರ್ ಮಾಡಿರ್ತಾರೆ ಅದ್ರ ಜೊತೆ. ಸೊ ಅದನ್ನೆಲ್ಲ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಹೆಂಗಿರ್ಬೋದು ಇವರು, ಆ ಟೈಮಲ್ಲಿ ಹೇಗಿರ್ಬೋದು, ಅದಕ್ಕೆ ಮುಂಚಿನ ಜೀವನ ಹೆಂಗಿತ್ತು. ಆ್ಯಸ್ ಎ ಪರಿಮಳ ನನಗೆ ಒಂದಷ್ಟು ಮಾಹಿತಿ ಪರಿಮಳ ಬಗ್ಗೆ ಬೇಕಲ್ಲ. ಸೊ ಹೆಂಗಿತ್ತು ನಿಮಗೆ ಜಗ್ಗೇಶ್ ಸರ್ ಸಿಗೋಕ್ಕೂ ಮುಂಚಿನ ಜೀವನ? ಮುಂಚೆ ಲೈಕ್ ನಥಿಂಗ್ ಬಟ್ ಸ್ಕೂಲ್ ಆ್ಯಂಡ್ ಬ್ಯಾಕ್ ಹೋಮ್ ಅಷ್ಟೇ. ಆ್ಯಂಡ್ ಕಂಪ್ಲೀಟ್ಲಿ ಇಂಟು ಸ್ಪೋರ್ಟ್ಸ್ ಇದ್ದೆ. ಸೊ ಸ್ಪೋರ್ಟ್ಸಲ್ಲಿ ಎಸ್, ಫ್ರಮ್ ಬಿಫೋರ್ ಐ ವಾಸ್ ಇಂಟು ಬಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್, ಯು ನೇಮ್ ದ ಗೇಮ್. ಮತ್ತು ನಮ್ಮ ತಂದೆಯವರು ಹಿ ಬಿಲೀವ್ಡ್ ಮಕ್ಕಳಿಗೆ ತುಂಬ ಫ್ರೀ ಟೈಮ್ ಕೊಡಬಾರ್ದು, ಅನ್ನೆಸೆಸರಿ ಫ್ರೀ ಟೈಮ್ ಕೊಡಬಾರ್ದು ಅಂತ. ಸ್ಕೂಲ್ ಟೈಮ್ ಟೇಬಲ್ ಹೇಗಿತ್ತು, ನಮ್ಮ ತಂದೆಯವರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಟೈಮ್ ಟೇಬಲ್ ಇರ್ತಾಯಿತ್ತು. ಭರತನಾಟ್ಯಂ ಕ್ಲಾಸ್ ಇರ್ತಾಯಿತ್ತು, ವೀಣಾ ಇರ್ತಾಯಿತ್ತು, ಕರಾಟೆ ಇರ್ತಾಯಿತ್ತು, ಲೈಕ್ ಡಿಫ್ರೆಂಟ್ ಥಿಂಗ್ಸ್, ಬರೀ ಒಂದೇ ಇಲ್ಲ. ಸೊ ಪಾಲಿಟಿಕ್ಸ್ ಅಲ್ಲಿ ಇದ್ರು, ಸ್ಕೂಲ್ ರನ್ ಮಾಡ್ತಾ ಇದ್ರು, ನಮ್ಮ ತಾಯಿಯವರು ಹೆಡ್ ಮಿಸ್ಟ್ರೆಸ್ ಆಗಿದ್ರು. ಸೊ ವಿ ಗ್ರೂ ಅಪ್ ಇನ್ ಅ ಕಂಪ್ಲೀಟ್ ಅಕಾಡೆಮಿಕ್ ಅಟ್ಮಾಸ್ಫಿಯರ್. ಒಂದು ಪಾಯಿಂಟ್ ಹೇಳಬೇಕು ಅಂದರೆ, ನಮ್ಮ ಮನೆಗೆ ನಮ್ಮ ತಂದೆಗೆ ಬುಕ್ಸ್ ಓದೋದಂದ್ರೆ ಎಷ್ಟು ಪ್ರಾಣ ಅಂದರೆ, ಇಡೀ ಹಾಲಲ್ಲಿ ಈ ಲೈಬ್ರರಿಗೆ ಹೋದಾಗಿರತ್ತಲ್ಲ, ಬಾಟಮ್ ಇಂದ ಟಾಪ್ ಸೀಲಿಂಗ್ವರೆಗೂ ಕಾರ್ಪೆಂಟರ್ಗೆ ಹೇಳ್ಬಿಟ್ಟು ಫುಲ್ ಬುಕ್ ಶೆಲ್ಸ್ ಇಟ್ಬಿಟ್ಟಿದ್ರು. ಈ ಯಾರೋ ಸೇಲ್ಸ್ ಪರ್ಸನ್ ಏನಕ್ಕೂ ಹಿಂಗೆ ಒಳಗೆ ಬಂದ ತಕ್ಷಣ, ಓ ಸಾರಿ ಐ ಥಾಟ್ ಇಟ್ಸ್ ಅ ರೆಸಿಡೆನ್ಸ್ ಅಂದ್ರು. ಯಾಕಂದ್ರೆ ಎಲ್ಲೋ ಲೈಬ್ರರಿ ಅಂತ ಲೈಬ್ರರಿ ಬಂದ್ಬಿಟ್ಟಿದ್ದೀನಿ. ಸೊ ಯಾವಾಗ್ಲೂ ಹೇಳ್ತಾರಲ್ಲ, ಒಂದು ತಂದೆ ತಾಯಿ ಮಾರ್ಗದರ್ಶನನೇ. ನಾವಿವತ್ತು ಏನೇ ಆಗಿರ್ಬೋದು, ಅವತ್ತು ಅವ್ರು ಹಾಕಿಕೊಟ್ಟಿದ್ದ ಒಂದು ದಾರಿಯಲ್ಲೇ ಐ ಥಿಂಕ್ ಬೇರೆ ಮಾಡಿಫಿಕೇಶನ್ ಸೊಸೈಟಿಗೆ ತಕ್ಕನಂಗೆ, ಬಟ್ ಆ ಅಡಿಪಾಯದಿಂದ ಬಂದಿರೋದಕ್ಕೆ ಇವತ್ತಿಗೂ ಓದೋದಂದರೆ ಪಂಚಪ್ರಾಣ. ಸೊ ಎಲ್ಲರೂ ಮದುವೆ ಮಾಡ್ಕೋತೀಯಾ ಅಂತ ಜಗಿ ಕೇಳಿದಾಗ, ಐ ಡೋಂಟ್ ನೋ ನಾರ್ಮಲಿ ಜನ ಏನು ಕೇಳ್ತಾರೆ, ಅವ್ರು ನನ್ನ ಮದುವೆ ಮಾಡ್ಕೋತೀಯಾ ಅಂತ 10th ಕೇಳಿದಾಗ ಹ್ಞೂ ಅಂದೆ, ಬಿಕಾಸ್ ಐ ಲೈಕ್ ಡೆಮ್. ಓಕೆ. ಆ್ಯಂಡ್
ಒಂದು ಕಂಡೀಷನ್ ಅಂತ. ಅವ್ರು ಯೋಚನೆ ಮಾಡ್ತಾ ಇದ್ರು, ಏನು ಪಾರು ಅಂದರು, ನನ್ಗೆ ಓದೋದಂದ್ರೆ ತುಂಬ ಇಷ್ಟ, ನನ್ಗೆ ಓದಿಸ್ಬೇಕು ನೀನು ಅಂತ. ಈ ಸೆಟ್ ಓದು. ಪಾಪ ಯಪ್ಪ ಎಕ್ಸ್ಪೆಕ್ಟೇ ಮಾಡಿಲ್ಲ. ಏನ್ ಕೇಳ್ಬೋದು ಅಂತಂದ್ರೆ 15 ವರ್ಷದಲ್ಲಿ ಕೇಳಿದ್ನ ಈಗ 54 ಓದ್ತಾ ಇದ್ದೀನಿ. ಅದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಫ್ಟರ್ ಆಲ್ಮೋಸ್ಟ್ 30 years 40 years ಐ ಆಮ್ ಸ್ಟಿಲ್ ಸ್ಟಡಿಂಗ್. ಸೊ ಇದು ಅವ್ರ ಪಾಪ ಎಕ್ಸ್ಪೆಕ್ಟ್ ನಾನು ಎಕ್ಸಾಮ್ ತಗೊಂತೀನಿ ನಿನ್ಮೇಲೆ, ನಾನು ಎಕ್ಸಾಮ್ ತಗೊಂತೀನಿ. ಡೆಫಿನೆಟ್ ಆಗಿ ಪಾಂಚಾಲಿ, ಐ ಫೀಲ್ ದ್ಯಾಟ್ ಪ್ರಪಂಚ ಎಷ್ಟು ವಾಸ್ಟ್ ಇದೆ ಅಲ್ವಾ. ಹೌದು. ಯಾಕೆ ನಾವೊಂದು ಚೌಕಟ್ಟು ಹಾಕ್ಕೊಂಡು ಅದರಲ್ಲಿ ಬದುಕಬೇಕು? ಯಾರು ಹೇಳ್ತಾರೆ ಈಗ ನನಗೆ ಒಂದು 7 ವರ್ಷದ ಮೊಮ್ಮಗ ಇದ್ದಾನೆ ಹಂಗನ್ಬಿಟ್ಟು ನನ್ನ ಬ್ರೈನ್ಸ್ ವರ್ಕ್ ಆಗಲ್ವಾ? ಅಲ್ಲ ನೋಡಿ, ಅದು ಕರೆಕ್ಟ್ ನೀವು ಮಾತಾಡ್ತಿರೋದು. ಆ್ಯಂಡ್ ನೀವು ಹಾಗೆ ಇದ್ದೀರಾ, ಮಾತಾಡೋ ಹಂಗೆ ಇರೋದು ತುಂಬ ಕಷ್ಟ. ಬಟ್ ನೀವು ಏನು ಮಾತಾಡ್ತಿದ್ದೀರೋ ಅದು ನಿಮ್ಮ ನಡತೆನಲ್ಲಿ ಅಥವಾ ನಿಮ್ಮ ಅಪಿಯರೆನ್ಸಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾವು ಅದನ್ನು 100% ಅಲ್ಲ 1000% ನಂಬ್ತೀವಿ. ಯಾಕೆ ಅಂದರೆ 7 ವರ್ಷದ ಮೊಮ್ಮಗ ಇದ್ದಾನೆ, ನಾನು ಅಜ್ಜಿ, ಆ ಫೀಲ್ ಎಲ್ಲೂ ಬರ್ತಾ ಇಲ್ಲ. ಐ ಥಿಂಕ್ ಎಲ್ಲೂ ಬರ್ತಾ ಇಲ್ಲ. ಹೆಂಗ್ ಸಾಧ್ಯ ಇದು? ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ಪಾಂಚಾಲಿ ಫಸ್ಟ್. ಮೊದಲನೇದಾಗಿ ಒಂದು ಹೆಣ್ಮಗಳು ಅಂದ ನಂತರ ನಮ್ಮ ಮೇಲೆ ನಮಗೆ ಭರವಸೆ ಇಲ್ಲ ಅಂದರೆ ಫ್ಯಾಮ್ಲಿಗೆ ನಮ್ಮ ಮೇಲೆ ಭರವಸೆ ಬರಲ್ಲ. ಫ್ಯಾಮ್ಲಿಗೆ ಬಂದಿಲ್ಲ ಅಂದರೆ ಸೊಸೈಟಿಗೆ ಬರಲ್ಲ. ತುಂಬ ಜನ, ನಾನು ನನ್ನ ಕಂಪನಿ ಶುರು ಆದಮೇಲೆ ಎಷ್ಟೊಂದು ಜನ ಕ್ಲೈಂಟ್ಸ್ ಹತ್ರ ಒಂದು ಒಡನಾಟದ ಅವಕಾಶ ಸಿಗ್ತಾ ಇದೆ. ಅದರಲ್ಲಿ ನಾನು ನೋಡೋದೇನು ಅಂದರೆ ಹೆಣ್ಮಕ್ಳು, ಯಂಗ್ಸ್ಟರ್ಸ್, ಹೊಸದಾಗಿ ಮದುವೆ ಆಗಿರೋರು ನೋಡಿದ್ರೆ ಏನು ಅಂದರೆ ಅವ್ರದ್ದೇ ಒಂದು ಕನಸಿರುತ್ತೆ, ಆಯಿತಾ? ಪೇಷನ್ಸ್ ಕಳ್ಕೊಂಡ್ಬಿಟ್ಟವ್ರೆ. ಎಲ್ಲ ಒಂಥರ ಇನ್ಸ್ಟೆಂಟ್ ಆಗಬೇಕು. ಅಯ್ಯೋ ನಾನು ಹಿಂಗೆ ಅಂದ್ಕೊಂಡೆ ಇದಾಗ್ತಾ ಇಲ್ಲ ಮೇಡಮ್, ನಂಗೆ ತುಂಬ ಟೆನ್ಷನ್ನು, ತುಂಬ ಸ್ಟ್ರೆಸ್ಸು. ಯಾಕಮ್ಮ ಟೆನ್ಷನ್ ಸ್ಟ್ರೆಸ್? ನಮ್ಮ ಯಜಮಾನ್ರು ಹೇಳಿದ ಮತ್ತೆ ಕೇಳಲ್ಲ, ಹಿಂಗೆ ಮಾಡಲ್ಲ ಹಂಗೆ ಮಾಡಲ್ಲ. ಒಂದು ಮೈಂಡಲ್ಲಿ ನಾವೊಂದು ದಿಸ್ ಇಸ್ ದ ಬೆಸ್ಟ್ ಅಂತ, ಅದು ಒಂದು ಟಿ ವಿ ಶೋ ನೋಡಿ ಇರ್ಬೋದು, ಒಂದು ಮೂವಿ ನೋಡಿ ಇರ್ಬೋದು, ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ಇದ್ದಾಗ ರಿಯಲ್ ಲೈಫ್ಗೂ ಇಮ್ಯಾಜಿನೇಷನ್ಗೂ ಬಹಳ ದೂರ. ಹೌದು. ಅದಕ್ಕೆ ಹತ್ರ ಬಂದಿಲ್ಲ ಅಂದರೆ ಈ ಕಾಲದಲ್ಲಿ ಹೆಣ್ಮಕ್ಳು ಆರ್ ಲೂಸಿಂಗ್ ಪೇಷನ್ಸ್, ಲಾಟ್ ಆಫ್ ದೆಮ್. ಆ್ಯಂಡ್ ಪೇಷನ್ಸ್ ಕಳ್ಕೊಳ್ಳೋದ್ರಲ್ಲಿ ಯಾವ ಥರ ಅಂದರೆ ಸ್ಟ್ರೆಸ್ ಮಾಡಿಕೊಂಡು ಅವರ ಹೆಲ್ತ್ನ ಹಾಳು ಮಾಡ್ಕೊತಾ ಇದ್ದಾರೆ. ಐ ಆಮ್ ಮೋರ್ ವರಿಡ್ ಅಬೌಟ್ ದ್ಯಾಟ್. ಸ್ಟ್ರೆಸ್ ಅನ್ನೋದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಬಟ್ ನನ್ನ ಏಜ್ ಇರೋರು ಎಷ್ಟು ಜನ, ಮೇಡಮ್ ನಾನು ನಿಮ್ಮ ಏಜು, ನಾನು 50, ನಾನು 53, ನಾನು 54, ನಾನು ನೋಡಿ ಮೇಡಮ್ ಹೇಗಿದ್ದೀನಿ. ನಾನು ಹೇಳಿದೆ ಯಾಕಪ್ಪ, ವೈ ಆರ್ ಯು ಲೈಕ್ ದಿಸ್? ಮೇಡಮ್ ನೋಡಿ ಮೇಡಮ್ ಏನು ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ಐ ಸೆಡ್ ಯಾರ ಲೈಫಲ್ಲೂ ಹೇಳ್ಕೊಳ್ಳೋಂಥದ್ದು ಇರಲ್ಲ. ನಾವು ಹುಡುಕಿ ನಮ್ಮ ಲೈಫಲ್ಲಿ ಏನಿದೆಯೋ ಸುತ್ತಮುತ್ತ ನಮಗೆ ಖುಷಿ ಕೊಡೋಂಥ ವಿಚಾರ ಏನಿದೆಯೋ ಅದನ್ನು ವಿ ಹ್ಯಾವ್ ಟು ಹೈಲೈಟ್ ಇಟ್. ಯಾರ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಕಮ್ ಆನ್ ಟೇಕ್ ಇಟ್ ಅಂತ, ವೇರ್ ಡು ಯು ಗೆಟ್? ಅಲ್ವಾ? ತುಂಬ ಸರಿ ಒಂದು ತಪ್ಪು ಕಲ್ಪನೆ ಇರೋದು ಹ್ಯಾಪಿನೆಸ್, ಸಂತೋಷ ಅನ್ನೋದು ಯಾವಾಗ ಅಂದರೆ ನನಗೆ ನಾಳೆ ದಿವಸ ಅದು ಸಿಕ್ತಾಗ ಐ ವಿಲ್ ಬಿ ಹ್ಯಾಪಿ, ಈ ಪ್ರಮೋಷನ್ ಸಿಕ್ತಾಗ ಐ ವಿಲ್ ಬಿ ಹ್ಯಾಪಿ, ನಾನು ಹಿಂಗೆ ಅಂದ್ಕೊಂಡಿದ್ದು ಮಾಡಿದಾಗ ಐ ವಿಲ್ ಬಿ ಹ್ಯಾಪಿ ಅನ್ನೋದು ಹ್ಯಾಪಿನೆಸ್ನ ತುಂಬ ದೂರದ ಡೇಟಿಗೆ ಕೊಡ್ತಾ ಇದ್ದೀವಿ. ಕರೆಕ್ಟ್. ಬೇಡ. ನನ್ನ ಪ್ರಕಾರ ಲೈಫ್ ಇಸ್ ಸೋ ಶಾರ್ಟ್. ಕೋವಿಡ್ ಅದು ನಮ್ಗೆ ಹೇಳ್ಕೊಡ್ತಾ ಇಲ್ಲ. ಹೌದು. ಎಷ್ಟು ಜನ ಎಷ್ಟು ಹೆಲ್ತಿ ಇದ್ದವರು ಇದಕ್ಕಿದ್ದಂಗಿಲ್ಲ. ಹೌದು ಅಲ್ವಾ? ಸೊ ನನ್ನ ಒಂದು ಸಲಹೆ ವಿಚ್ ಐ ಸಿನ್ಸಿಯರ್ಲಿ ವಾಂಟ್ ಎವ್ರಿಬಡಿ ಟು ಫಾಲೋ ಇಸ್ 24 ಅವರಲ್ಲಿ ಇವತ್ತು ದೇವರು ನಾವು ಕಣ್ಬಿಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ವಿ ಆರ್ ಬ್ಲೆಸ್ಡ್. ಉಸಿರಾಡ್ತಾ ಇದ್ದೀವಿ, ಹೆಲ್ತಿಯಾಗಿದ್ದೀವಿ, ವಿ ಆರ್ ಬ್ಲೆಸ್ಡ್. ಇವತ್ತು ರಾತ್ರಿ ಮಲಗಕ್ಕೆ ಮುಂಚೆ ಈ ಇಡೀ ದಿವಸ ನೀವು ಬದುಕಿರೋದಕ್ಕೆ ಒಂದು ಇನ್ನೊಬ್ಬರ ಮುಖದಲ್ಲಿ ಒಂದು ಸಂತೋಷ ತಂದ್ಕೊಡಿ, ಒಂದು ಸ್ಮೈಲ್. ಜೊತೆಗೆ ಬರೀ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗಬೇಡಿ. ನೀವು ಒಂದು 10 ನಿಮಿಷ 15 ನಿಮಿಷ ನಿಮಗೇನು ಖುಷಿ ಕೊಡುತ್ತೋ ಪ್ಲೀಸ್ ಡೂ ದ್ಯಾಟ್. ತುಂಬ ಸರಿ ಹೆಣ್ಮಕ್ಳು ಅದನ್ನು ಮರ್ತೋಗ್ಬಿಡ್ತಾರೆ. ಜವಾಬ್ದಾರಿಯಲ್ಲಿ ಕಳೆದೋಗಿ ಅವ್ರಿಗೋಸ್ಕರ ಏನು ಮಾಡಬೇಕು ಅನ್ನೋದು ಮರ್ತೋಗ್ಬಿಡ್ತಾರೆ. ಆ್ಯಂಡ್ ಮೇಡಮ್ ನೀವು ಹೇಳೋದೆಲ್ಲ ಪಾಲಿಸ್ತೀರಾ ಅಂದರೆ ಡೆಫಿನೆಟ್ ಆಗಿಲ್ಲ. ಯಾಕೆಂದರೆ ನಾನು ಹೇಳೋದು ಬಹಳ ಸುಲಭ, ಪಾಲಿಸೋದು ಕಷ್ಟ ಅಲ್ವಾ? ನಾನು ಎಲ್ಲರ ಥರ ಎಲ್ಲ ಮಿಸ್ಟೇಕ್ಸ್ ಮಾಡ್ತೀನಿ. ಆದರೆ ಯಾಕೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ಓಪನ್ ಆಗಿ ಹೇಳ್ತೀನಂದರೆ ಬೇರೆಯವರು ಅದನ್ನು ಕೇಳಿ ತಿದ್ಕೊಳ್ಳೋಂಗಿದ್ರೆ
ಪ್ಲೀಸ್ ಡೂ ಇಟ್. ಹಿಂಗ್ ಮಾಡಬೇಡಿ. ಎಸ್, ನಾನು 54 ಏನು ಕಲ್ತಿದ್ದೀನೋ, ಸಪೋಸ್ ಯು ಆರ್ 25, 30, ನೀವು ಕಲ್ತ್ರೆ 25 ವರ್ಷ ಬಿಫೋರ್ ಮೀ ಕಲ್ತಿದ್ದೀರಾ ರೀ. ಕರೆಕ್ಟ್ ಅಲ್ವಾ? ಕರೆಕ್ಟ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, 50ನೇ ವರ್ಷದ ಬರ್ತ್ಡೇಗೆ ಹ್ಮ್. ಈ ಟ್ಯಾಟೂ ನಾನು ಏನು ಹಾಕೊಂಡಿದ್ದೀನೋ ಇದು ತಾಯಿ ಚಾಮುಂಡಿ ಮಂತ್ರ. ನನಗೋಸ್ಕರ ಲಿವ್ ಲೈಫ್ ಆಸ್ ಯು ಹ್ಯಾವ್ ಡ್ರೀಮ್ಡ್ ಅಂತ ಟ್ಯಾಟೂ ಹಾಕೊಂಡಿದ್ದೀನಿ. ಯಾಕಂದರೆ ಮರ್ತೋಗ್ಬಿಡ್ತೀನಿ, ನಾನು ಮನೆಯವ್ರ ಮದುವೆ ಆಗೋಕ್ಕೂ ಮುಂಚೆ ನನ್ನ ಜೀವನ ಹೆಂಗಿರ್ಬೇಕು ಅಂದ್ಕೊಂಡಿದ್ದೆ, ಮರ್ತೋಗಿದೆ. ಮಕ್ಕಳಾದ್ಮೇಲೆ ಆ ಜವಾಬ್ದಾರಿ. ಸೊ ಹಿಂಗೆ ಹಂತ ಹಂತವಾಗಿ ಫ್ಯಾಮ್ಲಿಗೋಸ್ಕರ ಇದ್ಬಿಟ್ಟು ಎಲ್ಲೋ ಜೀವನದಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಮಾತು ನಮ್ಮ ಇಡೀ ಜೀವನ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಆಗಿದ್ದೇನು ಅಂದರೆ, ಎಸ್, ಎಲ್ಲರಿಗೂ ಗೊತ್ತಿರೋದು, ನಾನು 10ನೇ ಕ್ಲಾಸಲ್ಲೇ ಮದುವೆ ಆದೆ. ನಾನು 15 ವರ್ಷ. ಅದಾದ ನಂತರ ತದನಂತರ ಮೈ ಫಸ್ಟ್ ಬೇಬಿ ಗುರುರಾಜ್ ಹುಟ್ಟಿದಾಗ ಐ ವಾಸ್ ಅರೌಂಡ್ 17.5 ಆ್ಯಂಡ್ PUC ಸೆಕೆಂಡ್ ಇಯರ್ ಮಾಡಿದೆ. ಐ ಗಾಟ್ ಅ ಸ್ಟೇಟ್ ರ್ಯಾಂಕ್. ನನಗೆ ಬೋತ್ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಸಿಕ್ತು. ನನಗೆ ಆರ್ಕಿಟೆಕ್ಚರ್ ತುಂಬ ಇಷ್ಟ ಆಯಿತು. ಸೊ ಆರ್ಕಿಟೆಕ್ಟ್ ಎಂಜಿನಿಯರಿಂಗ್ ಮಾಡ್ತಾ 3ನೇ ವರ್ಷ ಆರ್ಕಿಟೆಕ್ಚರಲ್ಲಿ 2ನೇ ಮಗ ಹುಟ್ಟ. ಸೊ ವಿತ್ ದಿಸ್ ಮಕ್ಕಳ ಜೊತೆ ಆ್ಯಂಡ್ ಎಜುಕೇಷನ್ ಇಷ್ಟು ಚೆನ್ನಾಗಿ ಕೋರ್ಸ್ ಕಂಪ್ಲೀಟ್ ಮಾಡಿ ಒಂದು ಫ್ರೀಲಾನ್ಸಿಂಗ್ ಆರ್ಕಿಟೆಕ್ಟ್ ಆಗಿ ಮಾಡ್ತಾ ಇದ್ದೆ. ಬಟ್ ಮನೆಯವರು ತುಂಬ ಬ್ಯುಸಿ ಆಗಿಬಿಟ್ರು. ಆದ ನಂತರ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ಮಕ್ಕಳು ಪಾಪ ಅವ್ರಿಗೇನು ಮಾಡೋದು, ಅವ್ರ ಲೈಫನ್ನು ನಾನು ಕೆರಿಯರ್ ಅಂತ ಹೋಗ್ಬಿಟ್ರೆ ಅವ್ರಿಗೆ ಯಾರು ಇರ್ತಾರೆ ಅಂತ ಐ ಡಿಸೈಡೆಡ್, ಇಬ್ಬರು ಮಕ್ಕಳು ದೊಡ್ಡವರಾಗೋವರೆಗೂ ನನ್ನ ಕೆರಿಯರ್ನ ನಾನೊಂದು ಬ್ಯಾಕ್ ಬರ್ನರಲ್ಲಿ ಇಡ್ತೀನಿ. ತುಂಬ ಜನ ಹೆಣ್ಮಕ್ಳು ಈ ನಿರ್ಧಾರ ತಗೋತಾರೆ. ಬಟ್ ಎಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗ್ಬೋದಂದರೆ, ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾ ಇದ್ರು, ಲೆಟಸ್ ಸೇ ನೀವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ, ಒಂದು ಟೀಚರ್ ಆಗಿದ್ರಿ, ನೀವು ಏನೇ ಒಂದು ಕೆಲಸ ಮಾಡ್ತಾ ಇರಿ, ಮನೆ ಪರಿಸ್ಥಿತಿಯಿಂದ ಒಂದು ವೇಳೆ ನೀವೇನಾದರೂ ಬ್ರೇಕ್ ತಗೊಳ್ಳೋ ಅಂತ ಒಂದು ನೆಸೆಸಿಟಿ ಆಯಿತು ಅಂದರೆ, ಸ್ಟಿಲ್ ಕೀಪ್ ಇನ್ ಟಚ್ ವಿತ್ ಯೋರ್ ಸಬ್ಜೆಕ್ಟ್. ಅಟ್ಲೀಸ್ಟ್ ಇನ್ ಅ ಡೇ 15-20 ನಿಮಿಷ ಅದನ್ನು ರಿವೈಸ್ ಮಾಡಿ. ಈಗ ಆನ್ಲೈನ್ ಇಷ್ಟೊಂದು ಫ್ರೀ ಕೋರ್ಸಸ್ ಇದೆ, ಆ ಕೋರ್ಸ್ಗಳು ಮಾಡ್ಕೊಳ್ಳಿ. ಕೀಪ್ ಯೋರ್ ಸೆಲ್ಫ್ ಎಕ್ವಿಪ್ಡ್. ಯಾಕಂದರೆ ಯಾವಾಗಲೇ ಬಿಟ್ಟೋಗ್ಬಾರ್ದು. ಎಸ್, 3 years ಆಗಲಿ 4 years ಆಗಲಿ, ಇಫ್ ಯು ಹ್ಯಾವ್ ಟು ರೀಸ್ಟಾರ್ಟ್, ನಿಮಗೂ ಒಂದು ಆತ್ಮವಿಶ್ವಾಸ ಬೇಕಲ್ವಾ? ಸೊ ದಿಸ್ ಇಸ್ ಮೈ ಸಿನ್ಸಿಯರ್ ಅಡ್ವೈಸ್. ಯಾಕಂದರೆ ದಿಸ್ ಇಸ್ ವಾಟ್ ಐ ಡಿಡ್. ನಾನು ಸುಮಾರು 3 ವರ್ಷ ಬಿಟ್ಟು ಹೋದಾಗ ಪ್ರಪಂಚ 3 ವರ್ಷ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ. ಎಸ್. ಸೊ ತಿರ್ಗಾ ರೀಸ್ಟಾರ್ಟ್ ಮಾಡುವಾಗ ಮೇಜರಾಗಿ ನಾವು 2 ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ನಮ್ಮ ಸೋ ಕಾಲ್ಡ್ ಜೂನಿಯರ್ಸ್ ಇರ್ಬೋದು ಅಥವಾ ನಮ್ಮ ಜೊತೆ ಓದ್ದವ್ರು ಇರ್ಬೋದು, ಅವ್ರು ಮುಂದೆ ಹೋಗ್ಬಿಟ್ಟಿರ್ತಾರೆ. ಅದೆಲ್ಲೋ ಒಂದು ಹೆಂಗಪ್ಪ ರೀಸ್ಟಾರ್ಟ್ ಮಾಡೋದು, ಅವ್ರ ಎದುರುಗಡೆ ನಾವು ಜೂನಿಯರ್ ಪೊಸಿಷನಲ್ಲಿ ಇರ್ತೀವಿ. ಇದನ್ನೆಲ್ಲ ಕಿತ್ತೆಸ್ತು ನನ್ನ ಮಕ್ಳಿಗೋಸ್ಕರ, ನನ್ನ ಫ್ಯಾಮ್ಲಿಗೋಸ್ಕರ ಡಿಸಿಷನ್ ಮಾಡಿದೆ, ಐ ವಿಲ್ ಕಂಟಿನ್ಯೂ ಅಂತ ಗೋ ಅಹೆಡ್. ಆ್ಯಂಡ್ ಥಿಂಗ್ಸ್ ಹ್ಯಾವ್ ಚೇಂಜ್ ನಾವು ಪಾಂಚಲಿ. ಮುಂಚೆ ವಿ ಆ್ಯಕ್ಚುಲಿ ಹ್ಯಾಡ್ ಟು ಟೇಕ್ ಬ್ರೇಕ್ಸ್ ಲೈಕ್ ದಿಸ್. ಈಗ ಬರೀ 3 months ಮೆಟರ್ನಿಟಿ ಲೀವಲ್ಲಿ ಪೀಪಲ್ ಆರ್ ಬ್ಯಾಕ್ ಟು ವರ್ಕ್. ಕರೆಕ್ಟ್. ಅಪ್ರಿಷಿಯಬಲ್ ಅಲ್ವಾ? ಒಂದು ವೇಳೆ ಹಂಗೆ ಮಾಡ್ತಾ ಇದ್ರೆ ಸೂಪರ್. ಇಲ್ಲ, ಇಫ್ ಯು ಡೋಂಟ್ ಹ್ಯಾವ್ ಎನಿಬಡಿ ಟು ಟೇಕ್ ಕೇರ್, ನೀವು ಮಾಡ್ತಾ ಇದ್ರೆ ಕೀಪ್ ಯೋರ್ ಸೆಲ್ಫ್ ಎಕ್ವಿಪ್ಡ್. ಕಂಪ್ಲೀಟ್ ಆಗಿ ಬಿಟ್ಬಿಡಬೇಡಿ ಅನ್ನೋ ಕಾಂಪ್ಲೆಕ್ಸ್ ಬೆಳೆಸ್ಕೊಬಾರ್ದು. ಆ್ಯಂಡ್ ನೆಸೆಸಿಟಿ ಇಲ್ಲ. ಆಲ್ ಆಫ್ ಅಸ್ ನೋ ನಮ್ಮ ಜರ್ನಿ. ಈಗ ನನ್ನ ಜರ್ನಿ ನನ್ನೊಬ್ಳಿಗೆ ಗೊತ್ತು. ಅದು ಕರೆಕ್ಟ್. ಈ ನಡುವೆ ಗೊತ್ತಿರಲ್ಲ ಅಲ್ವಾ? ಜರ್ನಿ ನಮಗ್ ಮಾತ್ರ ಗೊತ್ತು ಅಲ್ವಾ? ಆ್ಯಂಡ್ ಈ ನಡುವೆ ಕೋವಿಡ್ ಬಂದ ಮೇಲೆ ನಾವೇನು ಮಾಸ್ಕ್ ಹಾಕೋತಾ ಇದ್ದೀವಿ, ಜೀವನದಲ್ಲಿ ಎಲ್ಲರೂ ಬುದ್ಧಿ ಬದ್ದಾಗಿದ್ದ ಮಾಸ್ಕ್ ಹಾಕಿತಾನೆ ಬದುಕೋದು. ಐ ಅಗ್ರಿ. ಅಲ್ವಾ? ವೆರಿ ಟ್ರೂ. ಯಾರಿಗೆ ಎಷ್ಟರ ಮಟ್ಟಕ್ಕೆ ನಮ್ಮ ಭಾವನೆ ಹಂಚ್ಕೋಬೇಕು ಅನ್ಸುತ್ತೆ ಅಷ್ಟು ಮಾತ್ರ ಹೇಳ್ತೀವಿ. ನೀವು ನೋಡಿಬೇಕಾದ್ರೆ ನಿಮ್ಗೊಂದು 4-5 ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು. ಎಲ್ಲರಿಗೂ ನೀವೆಲ್ಲ ಟಾಪಿಕ್ ಮಾತಾಡಲ್ಲ. ನಮ್ಮವರು ಅಂತ ಅನ್ಸೋರ ಹತ್ರ ಒಂದು, ಬೇರೆಯವ್ರ ಕಿವಿಗೆ ಎಷ್ಟು ಬೀಳ್ಬೇಕೋ ಅಷ್ಟು. ಸೊ ದಿಸ್ ಇಸ್ ಲೈಫ್. ಸೆನ್ಸಾರ್ ಅಲ್ವಾ? ಯಾಕಂದ್ರೆ ಎವ್ರಿಬಡಿ ಇಸ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಎವ್ರಿಥಿಂಗ್. ಮತ್ತೆ ದೇ ಡೋಂಟ್ ಹ್ಯಾವ್ ಟು ಅಕ್ಸೆಪ್ಟ್. ಎವ್ರಿಬಡಿಗೆ ಅವ್ರದ್ದೇ ಆದ ಕಷ್ಟವಾದ ಜರ್ನಿ ಇರುತ್ತೆ ಜೀವನದಲ್ಲಿ. ಸೊ ಲರ್ನ್ ಟು ಗೋ ವಿತ್ ದ ಫ್ಲೋ, ಎಂಜಾಯ್ ಮಾಡಿ ಆ್ಯಂಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅನ್ನೋದು ಅದೇ ಅಲ್ವಾ? 10ನೇ ಕ್ಲಾಸ್ವರೆಗೂ ಬ್ಯಾಸ್ಕೆಟ್ ಬಾಲ್ ಆಡ್ಕೊಂಡು ಆರಾಮಾಗೆ ಚಾಕ್ಲೇಟ್ ತಿನ್ಕೊಂಡು ಎಷ್ಟು ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡ್ತಿದ್ದವರು,
ಫಸ್ಟ್ ಮೀಟ್ ಸರ್ ಎಲ್ಲಿ ಸಿಕ್ರು ನಿಮ್ಗೆ? ದಿಸ್ ವಾಸ್ ಆಪೋಸಿಟ್ ಮೈ ಫ್ರೆಂಡ್ಸ್ ಹೌಸ್. ಸೊ ಅಲ್ಲಿ ಹೋದಾಗ ಎಲ್ಲಿ, ಯಾವ ಪ್ಲೇಸ್ ಅದು? ನಮ್ಮ ಮನೆ ಬಂದು ಶ್ರೀರಾಮ್ಪುರಂ 2nd ಕ್ರಾಸ್, ಹಾ. ಜಗಿದು ಬಂದು 3rd ಕ್ರಾಸ್ ಆರ್ ಸಮಥಿಂಗ್. ಸೊ 1 road away. ಅಷ್ಟೇ. Rest is destiny and trust me ಪಾಂಚಾಲಿ, ಐ ಥಿಂಕ್ ಆಲ್ ದ ಸೀನಿಯರ್ಸ್ ನಮ್ಮ ಲವ್ ಸ್ಟೋರಿ ಬಗ್ಗೆ ಗೊತ್ತು. ಯಂಗ್ಸ್ಟರ್ಸ್ಗೆ ಅಮ್ಮ ಅಜ್ಜಿ ಇನ್ನೇನ್ ಲವ್ ಸ್ಟೋರಿ ಅಂತಾರೆ. ಸೊ ಲೆಟ್ಸ್ ಗೋ ಟು ಸಮ್ ಅದರ್ ನೈಸ್ ಟಾಪಿಕ್. ಇಲ್ಲ, ನಾನು ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಿದೀನಿ, ಏನೋ ಹೇಳ್ತಾರೆ ಅಂತ ಎಗ್ರಸ್ಬಿಟ್ರು ಹಂಗೆ. ಐ ವಾಂಟ್ ಒನ್ ಫ್ಯೂ ಲೈನ್ಸ್. ಅದೇನ್ ಗೊತ್ತಾ, ಯಾರೋ ಹೇಳದ್ ಕೇಳದ್ ಬೇರೆ, ಅಥವಾ ನಮಗ್ ಗೊತ್ತಿದೆ ಅಂತ ಅನ್ಕೊಳ್ಳೋದ್ ಬೇರೆ. ಬಟ್ ಅದು ಆ ಫ್ಲಾಶ್ ಬ್ಯಾಕ್ ಹೋಗೋದಿದಲ್ಲ, ನಮ್ ಕಣ್ಮುಂದೆ ಪಿಕ್ಚರ್ಸ್ ಬರ್ತಾ ಇರುತ್ತೆ ಹೆಂಗಿರ್ಬೋದು ಅಂತ. ಲವ್ ಇಸ್ ಸಮಥಿಂಗ್ ವಿಚ್ ಇಸ್ ಸೋ ಈಸಿ. ಯಾರ್ ಬೇಕಾದ್ರೂ ಪ್ರಪೋಸಲ್ ಲವ್ ಮಾಡ್ಬೋದು. ಆದ್ರೆ ಲವ್ ಆದ್ಮೇಲೆ, ಮದ್ವೆ ಆದ್ಮೇಲೆ ಇದೆ ನೋಡು, ದಟ್ ಇಸ್ ದ ಮೇನ್ ಫಿಲಮ್. ರಿಯಾಲಿಟಿ ಅದು. ಎಸ್, ರಿಯಾಲಿಟಿ ಅದು. ಅಂಡ್ ನಾನ್ ಕಂಡಂಗೆ 38 years ಆಗಿದೆ ಮದುವೆ ಆಗಿ, 39 years ಆಗಿದೆ ಅಂದ್ರೆ ದ ರೀಸನ್ ಇಸ್ ನಮ್ಮ ಪ್ರಿನ್ಸಿಪಲ್ಸ್, ಫೌಂಡೇಶನ್ ಇಬ್ರದ್ದು ಒಂದೇ ಇರೋದಕ್ಕೆ. ಎಷ್ಟೋ ಇಟ್ಸ್ ನಾಟ್ ಲೈಕ್ ವಿ ಆರ್ ಸಚ್ ಪರ್ಫೆಕ್ಟ್ ಹ್ಯಾಪಿ ಕಪಲ್ ಅಲ್ಲ. ನಾನು ಹೆಡ್ ಸ್ಟ್ರಾಂಗ್, ಮನೆಯವರು ಹೆಡ್ ಸ್ಟ್ರಾಂಗ್. ಸೊ ಇಮ್ಯಾಜಿನ್ ಇರತ್ತೆ ಅಲ್ವಾ, ಇದ್ದೇ ಇರತ್ತೆ, ಟಿಪ್ಸ್ ಇದ್ದೇ ಇರತ್ತೆ. ಆಸ್ ವಿ ಆರ್ ಏಜಿಂಗ್, ಒಂದೇನಂದ್ರೆ ಇಟ್ ಇಸ್ ಸಮಥಿಂಗ್ ಲೈಕ್ ಒಮ್ಮೊಮ್ಮೆ ನಾ ಬಿಟ್ಕೊಡ್ತೀನಿ, ಒಮ್ಮೊಮ್ಮೆ ಅವ್ರು ಬಿಟ್ಕೊಡ್ತಾರೆ. ಸೊ ಆ್ಯಂಡ್ ವೆರಿ ಸಿಂಪಲ್ ಪಾಂಚಾಲಿ, ಇಫ್ ಯು ವಾಂಟ್ ಟು ಬ್ರೇಕ್ ಅಪ್, ಒಂದು ಕಾರಣ ಸಾಕು. ಇಫ್ ಯು ವಾಂಟ್ ಟು ಬ್ರೇಕ್ ಅಪ್, 1000 ಒಳ್ಳೇದಿರ್ಲಿ, ಒಂದನ್ನ ಹಿಡ್ಕೊಂಡು ಯು ಕ್ಯಾನ್ ಬ್ರೇಕ್ ಅಪ್. ಅದೇ ತರ ವೆನ್ ಯು ವಾಂಟ್ ಟು ಸ್ಟಿಕ್ ಟು ಅ ಪರ್ಸನ್, ಒಬ್ರ ಜೊತೆ ಬದುಕಬೇಕು ಅಂದಾಗ 1000 ಕಾರಣ ಇರಲಿ ಬಿಟ್ಟು ಹೋಗಕ್ಕೆ, ಒಂದನ್ನ ಹಿಡ್ಕೊಂಡು ವಿ ವಿಲ್ ಸ್ಟೇ ಅಲ್ವಾ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಆ್ಯಂಡ್ ನನ್ನ ಒಂದು, ಬಿಕಾಸ್ ಮೆನಿ ಪೀಪಲ್ ಆಸ್ಕ್, ಮ್ಯಾಮ್ ಇಷ್ಟು ವರ್ಷ ಹೌ ಹ್ಯಾವ್ ಯು ಲಿವ್ಡ್? ಸೊ ಮೈ ಥಿಂಗ್ ಇಸ್, ಐ ವೆರಿ ಸಿಂಪ್ಲಿ ಟೆಲ್, ನಮ್ಮ ಏರಾ, ನಮ್ಮ ಮಿಕ್ಸಿ ಏನಾದ್ರು ಕೆಟ್ಟೋಯ್ತಂದ್ರೆ ಅಂಗಡಿಗೆ ಎತ್ಕೊಂಡು ಹೋಗಿ ರಿಪೇರ್ ಮಾಡಿ ಅದನ್ನೇ ಯೂಸ್ ಮಾಡ್ತಾ ಇದ್ವಿ. ಈಗ ಇರೋ ಮಾಡರ್ನ್ ಏರಾ ಅಲ್ಲ. ಒಂದು ಕೈಯಲ್ಲಿ ದಿ ಲೇಟೆಸ್ಟ್ ಫೋನ್ ಇರುವಾಗ, ಸೂಪರ್ ವರ್ಕಿಂಗ್ ಫೋನ್, ನೆಕ್ಸ್ಟ್ ವರ್ಷನ್ ಇದಕ್ಕಿಂತ ಇನ್ನ 30-40 ಸಾವಿರ ಎಕ್ಸ್ಟ್ರಾ ಇರತ್ತೆ, ಕೊಟ್ಬಿಟ್ಟು. ಎಸ್, ಸೊ ಜನರೇಷನ್ ಇಸ್ ಲೈಕ್ ದಟ್. ಬಟ್ ನಾನು ಹೇಳೋದು, ಹ್ಯಾಸ್ ಇಟ್ ಆಲ್ವೇಸ್ ಬಿನ್ ವೆರಿ ಈಸಿ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಬಟ್ ಇಸ್ ಇಟ್ ವರ್ತ್ ಇಟ್ ಅಂದ್ರೆ ಐ ಡೆಫಿನೆಟ್ಲಿ ಫೀಲ್ ಎಸ್.